ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಏನಾಗಿದೆ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು KCT 2026 ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ರೆ ಅವ್ರಿಗಿರುತ್ತೆ. ಏನಂತ ಅಂದರೆ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಕ್ವಶನ್ ಕೇಳಿದರು, ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಫ್ಲೈನ್ ಪ್ರೋಸೆಸ್ ಏನಿರುತ್ತೆ, ಆನ್ಲೈನ್ ಪ್ರೋಸೆಸ್ ಏನಿರುತ್ತೆ ಸರ್, ನಾವೇನಾದರೂ ಇವಾಗ ಮತ್ತೆ ಫೀಸ್ ಪೇ ಮಾಡಬೇಕಾ, ಮತ್ತೆ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ಗೆ ಅಪ್ಲಿಕೇಶನ್ ಹಾಕಬೇಕಾ, ನಾವು ಯಾವ ರೀತಿ KCT ಅಪ್ಲಿಕೇಶನ್ ಹಾಕಿದ್ವಿ, ಸೀಟ್ ಸೆಲೆಕ್ಷನ್ ಹೇಗೆ ಮಾಡಬೇಕು ಸರ್ ಅಂತ ಎಲ್ಲ ಕ್ವಶನ್ ಕೇಳಿದರು. ಸೊ ಅದ್ರ ಮೇಲೆ ನಾನು ಕ್ಲಿಯರಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಿಮ್ಮ ಡೌಟ್ಸ್, ಕ್ವಶನ್ಸ್, ಕನ್ಫ್ಯೂಷನ್ ಇದೆ, ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಕ್ಲಿಯರ್ ಆಗುತ್ತೆ. ನಿಮ್ಮ ಕ್ವಶನ್ ಕೂಡ ಈ ವಿಡಿಯೋದಲ್ಲಿ ಕವರ್ ಆಗ್ಬೋದು. ಮತ್ತು ನಿಮ್ದು ಕ್ವಶನ್ಸ್ಗೆ ಏನಾದರೂ ಆನ್ಸರ್ ಸಿಕ್ಕಿಲ್ಲ ಅಂದರೆ ಮತ್ತೆ ಕಮೆಂಟ್ ಮಾಡಿ, ಮತ್ತೆ ವಿಡಿಯೋ ಮುಖಾಂತರ ನಾವು ನಿಮಗೆ ರೆಸ್ಪಾನ್ಸ್ ಮಾಡಿ ಆನ್ಸರ್ನ ಕೊಡ್ತೀವಿ. ಸರಿನಾ? ಯಾರೆಲ್ಲ ಇನ್ನೂ ಕಾಲೇಜ್ ಅಣ್ಣಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಏನಕ್ಕಂತಂದರೆ KA NEET ಕರ್ನಾಟಕ ಮೆಡಿಕಲ್ ಡೆಂಟಲ್ ಸೀಟ್ ಕೌನ್ಸಿಲಿಂಗ್ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ವಿಡಿಯೋ ಮುಖಾಂತರ. ಇಂಜಿನಿಯರಿಂಗ್ ಮತ್ತು ಬೇರೆ ಯಾವುದೆಲ್ಲ ಸೀಟ್ಸ್ ನೀವು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಅಡ್ಮಿಷನ್ ತೊಗೊಳ್ಬೇಕಂತಿದ್ರೆ ಅದ್ರ ಬಗ್ಗೆ ನಾವು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸಿರ್ತೀವಿ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇನ್ಫಾರ್ಮೇಷನ್ ಮಿಸ್ ಮಾಡ್ಕೊಳ್ತೀರಾ, ಮತ್ತು ನಿಮ್ಮ ಒಳ್ಳೆ ಸೀಟ್ ಸೆಲೆಕ್ಷನ್ ಕೂಡ ಮಿಸ್ ಮಾಡ್ಕೊಳ್ತೀರಾ. ನೋಡಿ, ಫಸ್ಟ್ ಏನಂತಂದರೆ ಸ್ವಲ್ಪ ಸ್ಟೂಡೆಂಟ್ದು ಕ್ವಶನ್ ಇತ್ತು, ಅದನ್ನು ಕ್ಲಿಯರ್ ಮಾಡ್ಕೊತ ಹೋಗೋಣ. KCT ರಿಸಲ್ಟ್ ಯಾವಾಗ ಬರುತ್ತೆ ಸರ್ ಅಂತ ಕೇಳ್ತಾರೆ. KCT ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ನಿಮ್ಮ ಎಕ್ಸಾಮ್ 2 ಇಂಪ್ರೂವ್ಮೆಂಟ್ ಎಕ್ಸಾಮ್ ಏನಿದೆ ಆ ರಿಸಲ್ಟ್ ಬಂದ ಮೇಲೆ ಒಂದು ವಿತಿನ್ 10 ಡೇಸಲ್ಲಿ ನಿಮ್ಮ KCT ರಿಸಲ್ಟ್ ಬರುತ್ತೆ. ಏನಕ್ಕಂತಂದರೆ ಎಕ್ಸಾಮ್ 2 ಬರೀತಿರೋ ಸ್ಟೂಡೆಂಟ್ಸ್ದು ಎಕ್ಸಾಮ್ 2 ಮಾರ್ಕ್ಸ್ ಕೂಡ KCT ರ್ಯಾಂಕಲ್ಲಿ ಇನ್ಕ್ಲೂಡ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಕ್ಸಾಮ್ 2 ಯಾರೆಲ್ಲ ಬರಿತಾ ಇದ್ದೀರಾ ಅವ್ರೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ರಿಸಲ್ಟ್ ಬಂದ ಮೇಲೆ KCT ರಿಸಲ್ಟ್ ಬರುತ್ತೆ. ನಿಮ್ಮ ಅದರಲ್ಲಿ ಎಕ್ಸಾಮ್ 1, ಎಕ್ಸಾಮ್ 2 ಅಲ್ಲಿ ಯಾವ್ದು ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅದ್ರ ಮೇಲೆ ನಿಮ್ಮ ರ್ಯಾಂಕ್ನ ಡಿಸೈಡ್ ಆಗುತ್ತೆ. ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತ ಕೇಳ್ತಿದ್ದಾರೆ. ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನಿಮ್ಮ KCT ರಿಸಲ್ಟ್ ಬಂದ ಮೇಲೆ ವಿತಿನ್ 15 ಡೇಸ್ ಏನಾದರೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೌನ್ಸಿಲಿಂಗ್ಗೋಸ್ಕರ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾ ಅಂತ ಕೇಳ್ತಾಯಿದ್ರು. ಯಾವುದೇ ರೀತಿ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ KCT ಅಪ್ಲಿಕೇಶನ್ ಹಾಕಿದ್ದೀರಾ, ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿ, ಅದಷ್ಟೇ. ಅದಾದಮೇಲೆ ನೀವು ಅದ್ರ ಮುಖಾಂತರನೇ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಎಲ್ಲಿ ಕೌನ್ಸಿಲಿಂಗ್ ಮಾಡ್ಬೋದು ಅಂತಂದರೆ KA ವೆಬ್ಸೈಟ್. ಇವಾಗ ನೀವೆಲ್ಲ ನಾನು ವೀಡಿಯೋದೆಲ್ಲ KA ವೆಬ್ಸೈಟ್ KA ಅಂತ ಕ್ಲಿಕ್ ಮಾಡಿಬಿಟ್ಟು ತೋರಿಸಿದ್ದೀನಿ. ಅಲ್ಲೇ ಲಿಂಕ್ಸ್ ಎಲ್ಲ ಬರುತ್ತೆ. ಆ ಒಂದೊಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಒಂದೊಂದು ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಪ್ರೋಸೆಸ್ದು ನಾವು ವೀಡಿಯೋ ಮುಖಾಂತರ ಹೇಳಿರ್ತೀವಿ. ಸೊ ಅದಕ್ಕೋಸ್ಕರ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಕೌನ್ಸಿಲಿಂಗ್ ಆಫ್ಲೈನ್ ಇರುತ್ತೆ ಸರ್, ಆನ್ಲೈನ್ ಇರುತ್ತೆ. ಆಪ್ಷನ್ ಎಂಟ್ರಿ ಇಲ್ಲ ಅಂತಂದರೆ ಎಲ್ಲ ಪ್ರೊಸೆಸ್ಸು ಆನ್ಲೈನೇ ಇರುತ್ತೆ. ಯಾವುದೇ ಒಂದು ಪ್ರೊಸೆಸ್ ಕೂಡ ಆಫ್ಲೈನ್ ಇರೋದಿಲ್ಲ. ನೀವು ಈವನ್ ಫೀಸ್ ಪೇ ಮಾಡೋದಿರುತ್ತೆ, ಫೀಸ್ ಕೂಡ ಆನ್ಲೈನಲ್ಲೇ ಪೇ ಮಾಡ್ಬೋದು. ಏನು ಫೀಸ್ ಪೇ ಮಾಡಬೇಕಂತಂದರೆ ಹೋದ ವರ್ಷ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಆಪ್ಷನ್ ಎಂಟ್ರಿ ಅಂದರೆ ಕೌನ್ಸಿಲಿಂಗ್ ಪ್ರೊಸೆಸ್, ಅದು ಮಾಡ್ಕೊಳ್ಳೋದಕ್ಕೆ 750 ರುಪೀಸು KE ಅನ್ನೋರು ಫೀಸ್ ಪೇ ಮಾಡಿಸ್ಕೊಂಡಿದ್ರು. ಆ ಫೀ ಏನು ಮಾಡಬೇಕಾಗತ್ತೆ, ನೀವು ಪೇ ಮಾಡಬೇಕಾಗತ್ತೆ. ಈ ವರ್ಷವೂ ಇರುತ್ತೆ 750, ಇಲ್ಲ ಅದಕ್ಕಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ನಾನು ಅಪ್ಡೇಟ್ ಮಾಡಿರ್ತೀನಿ. ಅದನ್ನು ನೀವು ಆನ್ಲೈನಲ್ಲೇ ಫೋನ್ಪೇ ಇಲ್ಲ ಗೂಗಲ್ ಪೇ ಮುಖಾಂತರ ಪೇ ಮಾಡಬೇಕಾಗತ್ತೆ. ಆ ಪ್ರೊಸೆಸ್ ಕೂಡ ನಾವು ಪ್ರತಿಯೊಂದು ಪ್ರೊಸೆಸ್ ಹೇಳ್ತಾ ಇರ್ತೀವಿ. ಸರಿನಾ? ಮತ್ತೇನಂತಂದರೆ ಇಂಪಾರ್ಟೆಂಟು ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಇರುತ್ತೆ. ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಏನಂದರೆ ನೀಟ್ ಬರೆದಿರೋ ಸ್ಟೂಡೆಂಟ್ಸು, KCT ಬರೆದಿರೋ ಸ್ಟೂಡೆಂಟ್ಸು, ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜಸ್ ಇರುತ್ತಲ್ವಾ, ಮೆಡಿಕಲ್ ಕಾಲೇಜಸ್ಸು, ಡೆಂಟಲ್ ಕಾಲೇಜು, ಆಯುಷ್ ಕಾಲೇಜ್ಗೆ ನೀವು ಏನಾದರೂ ಸೀಟ್ ತೊಗೊಳ್ಬೇಕಂತಂದರೆ ಈ KA ಕಡೆಯಿಂದ ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕಾಗುತ್ತೆ, ಅಂದರೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೇ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತಾರೆ. ಕಂಬೈನ್ಡ್ ಕೌನ್ಸಿಲಿಂಗ್ ಮೇಲೆ ನಿಮ್ಗೆ ವಿಡಿಯೋ ಬೇಕಂದರೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಹಾಕಿರಿ, ನಾನು ಕ್ಲಿಯರಾಗಿ ಒಂದು ವಿಡಿಯೋನ ಮಾಡಿರ್ತೀನಿ. ಬಟ್ ನೀವು ಯಾರೆಲ್ಲ ಲೈಟಾಗಿ ಹೇಳೋದಂತಂದರೆ ನೀವು ಮೆಡಿಕಲ್, ಡೆಂಟಲ್, ಆಯುಷ್ ಕಾಲೇಜಸ್ಗೆ ಅಡ್ಮಿಷನ್ ತೊಗೊಳ್ಬೇಕು ಕರ್ನಾಟಕದಲ್ಲಿ, ನಿಮ್ಗೆ ಅದು ಸಿಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ಅಡ್ಮಿಷನ್ ತೊಗೊಳ್ಬೇಕಂತಂದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಮೆಡಿಕಲ್ ಕಾಲೇಜಸ್, ಆಮೇಲೆ ಡೆಂಟಲ್ ಕಾಲೇಜ್, ಆಮೇಲೆ ಆಯುಷ್ ಕಾಲೇಜು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್, ಈ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕಂತಂದರೆ ಆಪ್ಷನ್ ಎಂಟ್ರಿ ಏನಿರುತ್ತೆ, ನಿಮ್ಮ ರಿಸಲ್ಟ್ ಬಂದ ಮೇಲೆ ವಿತಿನ್ 15 ಡೇಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ. ಅದಾದಮೇಲೆ ಏನಾಗುತ್ತೆ, ನಿಮ್ಮ ರ್ಯಾಂಕ್ ಮೇಲೇ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ KA ಕಡೆಯಿಂದ. ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ನಿಮ್ಗೆ ಯಾವ್ದು ಕಾಲೇಜಸ್ ಬೇಕು. ಮೆಡಿಕಲ್ ಈ ಕಾಲೇಜಸ್ ಬಂದರೆ ನನಗೆ ಚೆನ್ನಾಗಿರುತ್ತೆ, ಡೆಂಟಲ್ ಈ ಕಾಲೇಜ್ ಬಂದರೆ ನಂಗೆ ಚೆನ್ನಾಗಿರುತ್ತೆ, ಇಂಜಿನಿಯರಿಂಗ್ ಈ ಕಾಲೇಜ್ ಬಂದರೆ ಚೆನ್ನಾಗಿರುತ್ತೆ, ನರ್ಸಿಂಗು, ವೆಟನರಿ ಈ ಕಾಲೇಜ್ ಬಂದರೆ ನಾನು ಅಡ್ಮಿಷನ್ ತೊಗೊಳ್ತೀನಿ ಅನ್ನೋರು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜ್ ಲಿಸ್ಟೆಲ್ಲ ಲೆಫ್ಟ್ ಸೈಡ್ ಇರುತ್ತೆ. ನೀವು ಆ್ಯಡ್ ಅಂತ ಕ್ಲಿಕ್ ಮಾಡಿಕೊಂಡು ರೈಟ್ ಸೈಡ್ ಹಾಕೊಂಡ್ಬಿಟ್ಟು ನೀವು ಪ್ರಿಂಟ್ಔಟ್ ತೊಗೊಳ್ಬೇಕಾಗುತ್ತೆ. ಅದಾದಮೇಲೆ ಫಸ್ಟ್ ರೌಂಡ್, ಟೋಟಲ್ 3 ರೌಂಡ್ಸ್ ಇರುತ್ತೆ ಇಂಜಿನಿಯರಿಂಗು, ವೆಟನರಿಗೆಲ್ಲಾನು. ಸರಿನಾ? ಮೆಡಿಕಲ್, ಡೆಂಟಲ್ಗೆ 2 ರೌಂಡ್ ಇರುತ್ತೆ. ಇನ್ನೊಂದು ಸೀಟ್ಸ್ ಇದ್ದರೆ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಇರುತ್ತೆ. ಸೊ ಪ್ರತಿ ರೌಂಡ್ಗೂ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಅದಾದಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರುತ್ತೆ, ಅಂದರೆ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು. ಓಕೆ, 99% ಅದೇ ಸಿಗುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟಲ್ಲಿ ನಿಮ್ಗೆ ಯಾವ ಸೀಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಕ್ತು, ನಿಮ್ಗೆ ಇಷ್ಟ ಇದ್ದರೆ
ಮತ್ತು ಚಾಯ್ಸ್ ಸೆಲೆಕ್ಷನ್ ಅಂತ ಇರುತ್ತೆ. ಚಾಯ್ಸ್ 1 ಹಾಕಿಬಿಟ್ಟು ನೀವು ಆನ್ಲೈನಲ್ಲೇ ಫೀಸ್ ಪೇ ಮಾಡಬೇಕಾಗುತ್ತೆ. ಚಾಯ್ಸ್ ಸೆಲೆಕ್ಷನ್ ಕೂಡ ಆನ್ಲೈನಲ್ಲೇ ಇರುತ್ತೆ KA ವೆಬ್ಸೈಟಲ್ಲಿ. ಆನ್ಲೈನಲ್ಲೇ ಫೀಸ್ ಪೇ ಮಾಡಿಬಿಟ್ಟು ನೀವೆಲ್ಲ ಡಾಕ್ಯುಮೆಂಟ್ಸು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ. ಎಲ್ಲ ಡಾಕ್ಯುಮೆಂಟ್ಸ್ ಜೊತೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡೋದಿರುತ್ತೆ. ರಿಪೋರ್ಟಿಂಗ್ ಒಂದೇ ಪ್ರೊಸೆಸ್ ಆಫ್ಲೈನ್ ಇರುತ್ತೆ. ಅದು ಬಿಟ್ಟರೆ ಎಲ್ಲನೂ ಆನ್ಲೈನ್ ಇರುತ್ತೆ. ರಿಪೋರ್ಟಿಂಗ್ ಮಾಡಿದ್ಮೇಲೆ ಏನು ಮಾಡಬೇಕಾಗುತ್ತೆ, ಅಲ್ಲಿ ಕೂಡ ನಿಮಗೆ ಲೈವ್ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ನೀವು ಅಡ್ಮಿಷನ್ ಮತ್ತು ಎಕ್ಸಾಮ್ ಹಾಲ್ಗೆ ಹೋದಾಗ ಲೈವ್ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡಿದ್ರಲ್ವ, ಆ ರೀತಿ ಲೈವ್ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಯಾವತ್ತಿಂದ ಮತ್ತೆ ಕಾಲೇಜಿಗೆ ನೀವು ಬರಬೇಕನ್ನೋದನ್ನ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಏನಂತಂತಂದರೆ ರೇವಾ ಕಾಲೇಜ್ ಸಿಕ್ಕಿದೆ, ಬಟ್ ನೀವು RV ಕಾಲೇಜಿಗೆ ಟ್ರೈ ಮಾಡ್ತಾ ಇದ್ದೀರಾ. ಆ ರೀತಿ ಇರೋ ಸ್ಟೂಡೆಂಟ್ಸು ರೌಂಡ್ 1ನಲ್ಲಿ ಏನು ಮಾಡಬೇಕಂತಂದರೆ ನೀವು ಚಾಯ್ಸ್ 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿದೆ. ಚಾಯ್ಸ್ 2 ಅಂತಂದರೆ ನಿಮಗೆ ರೇವಾ ಇಷ್ಟ ಇದೆ, ಬಟ್ ಅದಕ್ಕಿಂತ ಜಾಸ್ತಿ RV ಕಾಲೇಜ್ ಇಷ್ಟ ಇದೆ, ಈ ರೀತಿ ಓಕೆನಾ. ಆವಾಗ ನೀವು ರೌಂಡ್ 2 ಹೋಗಿ ಇರ್ತಾರೆ. ನಿಮ್ಮ ರೇವಾ ಕಾಲೇಜ್ ನಿಮ್ಮ ಜೊತೆನೇ ಇರುತ್ತೆ. ನಿಮ್ಗೆ ಕಂಪಲ್ಸರಿ ಆ ಸೀಟ್ ರೌಂಡ್ 2ಅಲ್ಲಿ ನಿಮ್ಗೆ ಯಾವುದೂ ಸೀಟ್ ಸಿಗಲಿಲ್ಲ ಅಂದರೆ ನೀವು ರೇವಾ ಸೀಟೇ ನಿಮ್ಗೆ ಸಿಕ್ಬಿಡುತ್ತೆ. ಆವಾಗ ರೌಂಡ್ 2ಅಲ್ಲಿ ಮತ್ತೇನಂತಂದರೆ ಆನ್ಲೈನ್ ಪ್ರೊಸೆಸ್. ಆಲ್ರೆಡಿ ನೀವು ಏನೋ ಆಪ್ಷನ್ ಎಂಟ್ರಿ ಕಾಲೇಜ್ ಸೆಲೆಕ್ಟ್ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆಲ್ರೆಡಿ ಸೆಲೆಕ್ಟ್ ಆಗಿರೋದಿರುತ್ತೆ. ಮತ್ತೆ ಸೇಮ್ ಪ್ರೊಸೆಸ್ ಆನ್ಲೈನಲ್ಲೇ ಸ್ಟಾರ್ಟ್ ಆಗುತ್ತೆ. ಮಾರ್ಕ್ ರಿಸಲ್ಟ್ ಬರುತ್ತೆ ಸೆಕೆಂಡ್ ರೌಂಡು, ಆಮೇಲೆ ಫೈನಲ್ ರಿಸಲ್ಟ್ ಬರುತ್ತೆ. ಫೈನಲ್ ರಿಸಲ್ಟಲ್ಲಿ ನಿಮಗೆ ನಿಮ್ಮ ಟಾಪ್ ಕಾಲೇಜಸ್ ಯಾವುದೂ ಸಿಗಲಿಲ್ಲ, ಇವಾಗ RV BMS ಯಾವುದೂ ಸಿಗಲಿಲ್ಲ ಅಂದರೆ ರೇವಾ ಕಾಲೇಜ್ ಇರುತ್ತೆ. ಆವಾಗ ನೀವೇನು ಮಾಡಬೇಕು, ಕಂಪಲ್ಸರಿ ಅಡ್ಮಿಷನ್ ತೊಗೊಳ್ಳೇಬೇಕಾಗುತ್ತೆ. ನೀವು ನಿಮ್ಮ ಫೀಸ್ ಪೇ ಮಾಡಿಬಿಟ್ಟು ಮತ್ತು ರೇವಾ ಕಾಲೇಜಿಗೆ ರಿಪೋರ್ಟಿಂಗ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಸರಿನಾ. ಮತ್ತು ಚಾಯ್ಸ್ 3 ಅಂತ ಇರುತ್ತೆ. ನಿಮ್ಗೆ ಅದು ಇಷ್ಟನೇ ಇಲ್ಲ ಕಾಲೇಜ್, ನಂಗೆ ರೇವಾ ಬೇಡವೇ ಬೇಡ ಅಂತಂದರೆ ಚಾಯ್ಸ್ 3 ಅಂತ ಹಾಕಬೇಕಾಗುತ್ತೆ. ಅದು ಡಿಲೀಟ್ ಆಗಿಬಿಡುತ್ತೆ. ಮಿಕ್ಕಿದೆಲ್ಲ ಕಾಲೇಜಸ್ಸು ನಿಮ್ಮ ಲಿಸ್ಟಲ್ಲಿರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಮತ್ತೆ ಸೇಮ್ ರೌಂಡ್ 2ಅಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದ್ರೆ ಅದು ಇಷ್ಟ ಇದ್ದರೆ ನೀವು ಚಾಯ್ಸ್ 1 ಹಾಕಿ, ಇಲ್ಲ ಚಾಯ್ಸ್ 2 ಹಾಕಿ ಮತ್ತು ರೌಂಡ್ 3 ಹೋಗಿ. ರೌಂಡ್ 3 ಫೈನಲ್ ಇರುತ್ತೆ. ರೌಂಡ್ 3ಅಲ್ಲಿ ಯಾವ್ದು ಕಾಲೇಜ್ ಸಿಗುತ್ತೆ ಆ ಕಾಲೇಜ್ ನೀವು ಕಂಪಲ್ಸರಿ ಹೋಗಲೇಬೇಕು. ಆ ರೀತಿ ಇರುತ್ತೆ. ಸೊ ಇದೆಲ್ಲ ಪ್ರೊಸೆಸ್ ಆನ್ಲೈನೇ. ನೀವು ಆಪ್ಷನ್ ಎಂಟ್ರಿ ಮಾಡೋದು ಆನ್ಲೈನ್ ಇರುತ್ತೆ. ಕಾಲೇಜ್ ಫೀ ಪೇ ಮಾಡೋದು ಆನ್ಲೈನ್ ಇರುತ್ತೆ. ಆಪ್ಷನ್ ಎಂಟ್ರಿ ಫೀ ಪೇ ಮಾಡೋದು ಆನ್ಲೈನ್ ಇರುತ್ತೆ. ಸೀಟ್ ಚಾಯ್ಸ್ ಸೆಲೆಕ್ಷನ್ ಆನ್ಲೈನ್ ಇರುತ್ತೆ. ರೌಂಡ್ 1 ಮತ್ತು ರೌಂಡ್ 1ಅಲ್ಲಿ ನಿಂಗೆ ಇಷ್ಟ ಇಲ್ಲ ಅಂತಂದರೆ ರೌಂಡ್ 2ಗೆ ಹೋಗೋದು ಆನ್ಲೈನ್ ಇರುತ್ತೆ. ರೌಂಡ್ 3ಗೆ ಹೋಗೋದು ಆನ್ಲೈನ್ ಇರುತ್ತೆ. ನಿಮ್ಗೆ ಯಾವಾಗ ಕಾಲೇಜ್ ಇಷ್ಟ ಇದ್ದರೆ ನೀವು ಓಕೆ ಅಂತ ಹಾಕಿರ್ತೀರ, ಆವಾಗ ಕಾಲೇಜ್ ಫೀ ಪೇ ಮಾಡಿರ್ತೀರ, ಆವಾಗ ಮಾತ್ರ ನೀವು ಆಫ್ಲೈನ್ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ. ಇವಾಗ ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸು ಕ್ವಶನ್ಸ್ ಇದೆ. ಓಕೆ, ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿರಿ. ಇವಾಗ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ನೋಡಿ. ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ. ಸರ್ ನಾನು ಎಕ್ಸಾಮ್ 2 ಬರೆದಿದ್ದೀನಿ, ನನಗೇನಾದರೂ ಕೌನ್ಸ್ಲಿಂಗ್ ಎಫೆಕ್ಟ್ ಆಗುತ್ತಾ? ನಾನು ನಾರ್ಮಲ್ ಸ್ಟೂಡೆಂಟ್ಸ್ ಎಕ್ಸಾಮ್ 1 ಸ್ಟೂಡೆಂಟ್ಸ್ ಇದ್ದಾರಲ್ವ, ಅವ್ರ ಜೊತೆಲಿ ಕೌನ್ಸ್ಲಿಂಗ್ ಅಟೆಂಡ್ ಮಾಡ್ಬೋದಾ? ಸೊ ಎಸ್, ಅದ್ರ ಸಲುವಾಗಿ ಏನಂತಂತಂದರೆ ನಿಮ್ಮ KCT ರಿಸಲ್ಟ್ ನಿಮ್ಮ ಎಕ್ಸಾಮ್ 2 ರಿಸಲ್ಟ್ ಬಂದ ಮೇಲಿದೆ. ಸೊ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಎಕ್ಸಾಮ್ ಏನಿದೆ, ನೀವು ಎಕ್ಸಾಮ್ 2 ಪ್ರಿಪೇರ್ ಆಗಿದ್ದರೆ ಎಕ್ಸಾಮ್ 2 ಚೆನ್ನಾಗಿ ಮಾಡಿ, ಓಕೆನಾ. ಸರ್ ನಾನು ಎಕ್ಸಾಮ್ 2ಗೆ ಅಪ್ಲೈ ಮಾಡಿದ್ದೀನಿ, ಬಟ್ ಬರೆಯೋಕ್ಕೆ ಹೋಗ್ತಾ ಇಲ್ಲ, ನಂಗೆ ಇಷ್ಟ ಇಲ್ಲ. ಇವಾಗ ಎಕ್ಸಾಮ್ 1 ಏನಿರುತ್ತೆ ಮಾರ್ಕ್ಸ್, ಇಲ್ಲ ನಾನು ರಿಪೀಟರ್, ನಾನು ಲಾಸ್ಟ್ ಇಯರ್ ಮಾರ್ಕ್ಸ್ ಏನಿರುತ್ತೆ ಅದನ್ನೇ ಕನ್ಸಿಡರ್ ಆಗುತ್ತೆ. ಎಸ್, ಕನ್ಸಿಡರ್ ಆಗುತ್ತೆ. ನೀವು ಎಕ್ಸಾಮ್ 2 ಬರಲಿಲ್ಲ ಅಂದರೂ ಕೂಡ ಏನು ಎಫೆಕ್ಟ್ ಆಗೋದಿಲ್ಲ. ನಿಮ್ಮ ಎಕ್ಸಾಮ್ 1 ಏನಿರುತ್ತೆ ಅದ್ರ ಮೇಲೆ ನಿಮ್ಮ KCT ರ್ಯಾಂಕ್ ಬರುತ್ತೆ, ಅದ್ರ ಮೇಲೆ ನೀವು ಅಡ್ಮಿಷನ್ ಮಾಡ್ಕೊಳ್ಬೋದು. ಮತ್ತು ಎಡಿಟ್ ಆಪ್ಷನಲ್ಲಿ ಯಾರೆಲ್ಲ ರೂರಲ್ 371 ಕನ್ನಡ ಮೀಡಿಯಮ್ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ, ನೀವು ಅದು ನಿಮಗೆ ಅಪ್ಲಿಕೇಬಲ್ ಆಗಿದೆಯೇ ಅಲ್ಲ ಅಂತ ಯಾವ ರೀತಿ ನೋಡ್ಕೊಳ್ಬೇಕು? ಎಲ್ಲಾದರೂ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾ ಅಂತ ಕೇಳ್ತಾ ಇದ್ರಿ. ಎಲ್ಲೂ ವೆರಿಫಿಕೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಪ್ರಿಂಟೌಟ್ ಬರ್ತಾ ಇದೆ, ಪ್ರಿಂಟೌಟ್ ತೊಗೊಳ್ಳಿ. ಪ್ರಿಂಟೌಟಲ್ಲಿ ಎಸ್ ಅಂತ ಬರಬೇಕು. 371 ಹೈದರಾಬಾದ್ ಕರ್ನಾಟಕ ಎಸ್ ಅಂತ ಬರಬೇಕು, ರೂರಲ್ ಎಸ್ ಅಂತ ಬರಬೇಕು, ಮತ್ತು ಕನ್ನಡ ಎಸ್ ಅಂತ ಬರಬೇಕು. ಅವಾಗ ಏನಂತಂದರೆ ನಿಮಗೆ ಅದು ಅಪ್ಲಿಕೇಬಲ್ ಆಗಿದೆ ಅಂತ ಅರ್ಥ, ಓಕೆನಾ. ಸರ್ ಕಾಲೇಜ್ ಫೀ ಫಾರ್ SC ST ಅಂತ ಕೇಳ್ತಾರೆ. ನೀವು ಆನ್ಲೈನಲ್ಲಿ ಏನಂತಂದರೆ 750 ಕಂಪಲ್ಸರಿ ಪೇ ಮಾಡಬೇಕು, ಅದು ಆಪ್ಷನ್ ಎಂಟ್ರಿ. ಕಾಲೇಜ್ ಫೀ ಅಂತ ಬಂದಾಗ ನೀವು ಆನ್ಲೈನ್ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ₹10 ಅಷ್ಟೇ ಪೇ ಮಾಡಿದರು, SC ST ಸ್ಟೂಡೆಂಟ್ಸ್. ಮತ್ತು ಕಾಲೇಜ್ಗೆ ಹೋದಾಗ ಕಾಲೇಜ್ ಫೀಸ್ ಏನಿರುತ್ತೆ ಅದನ್ನು ಪೇ ಮಾಡಬೇಕಾಗುತ್ತೆ. ಮತ್ತು SSP ಸ್ಕಾಲರ್ಶಿಪ್ ನಿಮಗೆ 76,000 74,000 ಬರುತ್ತೆ, ಅದು ನಿಮ್ಮ ಅಕೌಂಟ್ಗೆ ಬರುತ್ತೆ. ನೀವು ಫೇಸ್ ಏನಿದೆ ಅದನ್ನು ಪೇ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಆನ್ಲೈನಲ್ಲಿ ₹10 ಅಷ್ಟೇ ಇತ್ತು. ಈ ವರ್ಷವೂ ಅದೇ ಇರೋ ಚಾನ್ಸಸ್ ಇದೆ, ಸರಿನಾ. ಮತ್ತೆ ಏನಾದರೂ ಪ್ರೊಸೆಸ್ ಚೇಂಜ್ ಆಗಿದ್ರೆ ನಾವು ಅಪ್ಡೇಟ್ ಮಾಡಿರ್ತೀವಿ. ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.